ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್ ಮತ್ತು ರಿಜ್ವಾನ್ ಅರ್ಷದ್ ರಾಜ್ಯದ ಮುಸ್ಲಿಂ ಸಚಿವರು. ಈ ಮೂವರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಯಾರು ಹಿಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವಯಸ್ಸು: ಜಮೀರ್ ಅಹಮದ್ ಖಾನ್ಗೆ 60 ವರ್ಷ, ಯುಟಿ ಖಾದರ್ಗೆ 57 ವರ್ಷ, ರಿಜ್ವಾನ್ ಅರ್ಷದ್ಗೆ 47 ವರ್ಷ. ಮೂವರಲ್ಲಿ ಜಮೀರ್ ದೊಡ್ಡವರು, ರಿಜ್ವಾನ್ ಚಿಕ್ಕವರು. ಶಿಕ್ಷಣ: ಜಮೀರ್ ಅಹಮದ್ ಖಾನ್ 9ನೇ ತರಗತಿವರೆಗೆ ಓದಿದ್ದಾರೆ. ಯುಟಿ ಖಾದರ್ LLB ಪದವಿ ಪಡೆದಿದ್ದಾರೆ. ರಿಜ್ವಾನ್ ಅರ್ಷದ್ ಬಿಕಾಂ ಪದವಿ ಪಡೆದಿದ್ದಾರೆ. ಮೂವರಲ್ಲಿ ಕಮ್ಮಿ ಓದಿರೋದು ಜಮೀರ್. ಕ್ಷೇತ್ರ: ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ MLA. ಯುಟಿ ಖಾದರ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕ್ಷೇತ್ರದ MLA. ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ MLA. ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಬರೋಬ್ಬರಿ 53,953 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 62.22% ಜನ ಜಮೀರ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಯುಟಿ ಖಾದರ್ 22,790 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 52.01% ಜನ ಖಾದರ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ರಿಜ್ವಾನ್ ಅರ್ಷದ್ 23,194 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 58.77% ಜನ ರಿಜ್ವಾನ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಹೆಚ್ಚು ಅಂತರದಿಂದ ಗೆದ್ದಿರೋದು ಜಮೀರ್. ಚುನಾವಣಾ ಅನುಭವ: ಜಮೀರ್ ಅಹಮದ್ ಖಾನ್ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA ಮತ್ತು 3 ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ, ಮತ್ತೊಂದು ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಯುಟಿ ಖಾದರ್ 2007ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA ಮತ್ತು 3 ಬಾರಿ ಮಂತ್ರಿಯಾಗಿದ್ದಾರೆ. ಸೋಲು 0. ರಿಜ್ವಾನ್ ಅರ್ಷದ್ 2014ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ MLA, 1 ಬಾರಿ MLC ಮತ್ತು 1 ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಹಾಗೆ 2 ಬಾರಿ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಜಮೀರ್ ವಿರುದ್ಧ 5 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಮಹಿಳೆ ಮೇಲೆ ಹಲ್ಲೆ, ರ್ಯಾಶ್ ಡ್ರೈವಿಂಗ್, ಬೆದರಿಕೆ, ಚೀಟಿಂಗ್, ಫೋರ್ಜರಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಯುಟಿ ಖಾದರ್ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇವುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ರಿಜ್ವಾನ್ ಅರ್ಷದ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಕೂಡ ಕಾನೂನು ಬಾಹಿರವಾಗಿ ಗುಂಪು ಸೇರಿದ ಆರೋಪಕ್ಕೆ ಸಂಬಂಧಪಟ್ಟಿದ್ದು. ಪತ್ನಿ ಮತ್ತು ಮಕ್ಕಳು: ಜಮೀರ್ ಅಹಮದ್ ಖಾನ್ ಪತ್ನಿ ಹೆಸರು ಬಿಬಿ ಜವಾಹರ. ಇವರಿಗೆ ಜೈದ್ ಖಾನ್ ಎಂಬ ಮಗ ಮತ್ತು ಜಹಾರಾ ಎಂಬ ಮಗಳಿದ್ದಾಳೆ. ಯುಟಿ ಖಾದರ್ ಪತ್ನಿ ಹೆಸರು ಲಮೀಸ್ ಖಾದರ್. ಇವರಿಗೆ ಹವ್ವಾ ನಸೀಮಾ ಖಾದರ್ ಫರೀದ್ ಎಂಬ ಮಗಳಿದ್ದಾಳೆ. ರಿಜ್ವಾನ್ ಅರ್ಷದ್ ಪತ್ನಿ ಹೆಸರು ನಜೀಹಾ ಬಾನು. ಇವರಿಗೆ ಫೈಜಾನ್, ಅಫ್ಜಾನ್ ಮತ್ತು ಫರ್ಜಾನ್ ಎಂಬ ಮಕ್ಕಳಿದ್ದಾರೆ. ಚಿನ್ನ: ಜಮೀರ್ ಅಹಮದ್ ಖಾನ್ ಕುಟುಂಬದ ಬಳಿ 830 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 34 ಲಕ್ಷ. ಯುಟಿ ಖಾದರ್ ಕುಟುಂಬದ ಬಳಿ 800 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 44 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಬಳಿ 1 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 62 ಲಕ್ಷ. ಹೆಚ್ಚು ಚಿನ್ನ ಇರೋದು ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ. ಬೆಳ್ಳಿ: ಜಮೀರ್ ಮತ್ತು ಪತ್ನಿ ಬಳಿ 1 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 62,000 ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಯುಟಿ ಖಾದರ್ ಕುಟುಂಬದ ಬಳಿ ಬೆಳ್ಳಿ ಇಲ್ಲ. ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ 1/4 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 1.25 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನ: ಜಮೀರ್ ಬಳಿ ಮಹೀಂದ್ರ ಥಾರ್ ಕಾರ್ ಇದೆ. ಇದರ ಮೌಲ್ಯ 18 ಲಕ್ಷ ಅಂತ ಡಿಕ್ಲೇರ್
ಹೈರ್ ಮಾಡ್ಕೊಂಡಿದ್ದಾರೆ. ಯುಟಿ ಖಾದರ್ ಕುಟುಂಬದ ಬಳಿ ಹ್ಯುಂಡೈ ಟಕ್ಸನ್ ಕಾರು ಮತ್ತು ಟಾಟಾ T11 ಅಲ್ಟ್ರಾ ಟ್ರಕ್ ಇದೆ. ಇವುಗಳ ಒಟ್ಟು ಮೌಲ್ಯ 23 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಬಳಿ ಸ್ವಂತ ವಾಹನ ಇಲ್ಲ, ಮನೆ ಅಥವಾ ಫ್ಲಾಟ್. ಜಮೀರ್ ಮತ್ತು ಪತ್ನಿ ಬೆಂಗಳೂರಿನಲ್ಲಿ 2 ಮನೆಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 65 ಕೋಟಿ. ಯುಟಿ ಖಾದರ್ ಕುಟುಂಬ ಮಂಗಳೂರಿನಲ್ಲಿ 3 ಮತ್ತು ಕೇರಳದ ಕಾಸರಗೋಡಿನಲ್ಲಿ 1 ಸೇರಿ ಒಟ್ಟು 4 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.62 ಕೋಟಿ. ರಿಜ್ವಾನ್ ಅರ್ಷದ್ ಮತ್ತು ಪತ್ನಿ ಬೆಂಗಳೂರಲ್ಲಿ 2 ಮನೆಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 11 ಕೋಟಿ. ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಜಮೀರ್ ಕುಟುಂಬದ ಬಳಿ. ಕೃಷಿ ಜಮೀನು. ಜಮೀರ್ ಮತ್ತು ಪತ್ನಿ ಬಳಿ ಕೃಷಿ ಜಮೀನಿಲ್ಲ. ಯುಟಿ ಖಾದರ್ ಕುಟುಂಬದ ಬಳಿ 3.25 ಎಕರೆ ಜಮೀನಿದೆ. ಇದರ ಮೌಲ್ಯ 13.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಕುಟುಂಬದ ಬಳಿ ಕೃಷಿ ಜಮೀನಿಲ್ಲ. ಈ ವಿಚಾರದಲ್ಲಿ ಯುಟಿ ಖಾದರ್ ಮುಂದಿದ್ದಾರೆ. ಕೃಷಿಯೇತರ ಸೈಟು. ಜಮೀರ್ ಮತ್ತು ಪತ್ನಿ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಯುಟಿ ಖಾದರ್ ಮತ್ತು ಪತ್ನಿ ಬಳಿ 15 ಕೃಷಿಯೇತರ ಸೈಟುಗಳಿವೆ. ಇವುಗಳ ಮೌಲ್ಯ 2.19 ಕೋಟಿ. ರಿಜ್ವಾನ್ ಅರ್ಷದ್ ಬಳಿ 1 ಕೃಷಿಯೇತರ ಸೈಟ್ ಇದೆ. ಇದರ ಮೌಲ್ಯ 15 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸೈಟುಗಳ ವಿಚಾರದಲ್ಲೂ ಯುಟಿ ಖಾದರ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಜಮೀರ್ ಅಹಮದ್ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಯುಟಿ ಖಾದರ್ ಬಳಿಯೂ ವಾಣಿಜ್ಯ ಕಟ್ಟಡ ಇಲ್ಲ. ರಿಜ್ವಾನ್ ಅರ್ಷದ್ ಬಳಿ 1 ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 7.25 ಕೋಟಿ. ಈ ವಿಚಾರದಲ್ಲಿ ರಿಜ್ವಾನ್ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಜಮೀರ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 6.14 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಯುಟಿ ಖಾದರ್ ಕುಟುಂಬ 25 ಲಕ್ಷ ಸಾಲ ಕೊಟ್ಟಿದೆ. ರಿಜ್ವಾನ್ ಅರ್ಷದ್ ಕುಟುಂಬ 83 ಲಕ್ಷ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಜಮೀರ್ ಅಹಮದ್ ಕುಟುಂಬದ ಬಳಿ 72 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇರೋದಾಗಿ ಘೋಷಿಸಿಕೊಳ್ಳಲಾಗಿದೆ. ಯುಟಿ ಖಾದರ್ ಕುಟುಂಬದ ಬಳಿ ಹತ್ತತ್ರ 7 ಕೋಟಿ ಆಸ್ತಿ ಇದೆ. ರಿಜ್ವಾನ್ ಅರ್ಷದ್ ತಮ್ಮ ಕುಟುಂಬದ ಬಳಿ 21 ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಮೂವರಲ್ಲಿ ಜಮೀರ್ ಕುಟುಂಬವೇ ಹೆಚ್ಚು ಶ್ರೀಮಂತ. ಸಾಲ ಬಾಕಿ. ಜಮೀರ್ ಕುಟುಂಬ 42 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಯುಟಿ ಖಾದರ್ ಕುಟುಂಬ 69 ಲಕ್ಷದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ರಿಜ್ವಾನ್ ಅರ್ಷದ್ ಕುಟುಂಬ 7 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಜಮೀರ್ ಅಹಮದ್ ಖಾನ್ರ ವಾರ್ಷಿಕ ಆದಾಯ 17,62,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 1,46,000, ದಿನಕ್ಕೆ 4,900 ಆಗುತ್ತೆ. ಯುಟಿ ಖಾದರ್ ವಾರ್ಷಿಕ ಆದಾಯ 10,58,000. ಅಂದ್ರೆ ತಿಂಗಳಿಗೆ ಸರಾಸರಿ 88,100, ದಿನಕ್ಕೆ 2,900 ಆಗುತ್ತೆ. ರಿಜ್ವಾನ್ ಅರ್ಷದ್ರ ವಾರ್ಷಿಕ ಆದಾಯ 17,58,000. ಅಂದ್ರೆ ತಿಂಗಳಿಗೆ ಸರಾಸರಿ 1,46,000, ದಿನಕ್ಕೆ 4,800 ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಜಮೀರ್ ಅಹಮದ್ ಖಾನ್, ಯುಟಿ ಖಾದರ್ ಮತ್ತು ರಿಜ್ವಾನ್ ಅರ್ಷದ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.